ಪ್ರಿಯರೇ, ತಮ್ಮೆಲ್ಲರಿಗೂ ಕೂಡ ಶುಭ ಶುಕ್ರವಾರದ ವಂದನೆಗಳು, ಶುಭಾಶಯಗಳು. ನಾವು ಸಂದೇಶವನ್ನು ಕೇಳುವ ಮೊದಲು ನಾವು ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡುವ. ನಮಗಾಗಿ ಕ್ರೂಜಿತನಾದಂಥ ಯೇಸುವಿನಲ್ಲಿ ತಂದೆಯ ದೇವರೇ, ಈ ದಿನಕ್ಕಾಗಿ ನಾವು ವಂದಿಸ್ತೇವೆ. ಈಗ ನಿನ್ನ ಧ್ಯಾನಿಸುವಾಗ ನಿನ್ನ ಆತ್ಮನ ಮೂಲಕವಾಗಿ ನಡೆಸು, ನಿನ್ನ ಸಂದೇಶವನ್ನು ನಮಗೆ ದಯಪಾಲಿಸೆಂಬುದಾಗಿ ದೀನತೆಯಲ್ಲಿ ಪ್ರಾರ್ಥಿಸ್ತೇವೆ. ಆಮೇಲೆ. ಪ್ರೀತಿಯುಳ್ಳ ಸ್ನೇಹಿತರೇ, ಶ್ರೋತೃಗಳೇ, ಈ ದಿನ ಶುಭ ಶುಕ್ರವಾರ. ಯೇಸುವಿನ ಕಾಲದಲ್ಲಿ ಮರಣ ಎನ್ನುವಂಥದ್ದು ಶುಭವಾಗಿರಲಿಲ್ಲ. ಮರಣ ಎನ್ನುವಂಥದ್ದು ಯೇಸುವಿನ ಕಾಲದಲ್ಲಿ ಅಶುಭವಾದಂಥ ಒಂದು ಸಂಕೇತ. ರೋಮಾಯರ ಸಂಪ್ರದಾಯ ಪ್ರಕಾರ ಒಬ್ಬ ಅಪರಾಧಿ ತನ್ನ ಅಪರಾಧ ಸಾಬೀತಾದಾಗ ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಸಾಗಬೇಕು. ಆತನು ಸಾಗುವಾಗ ಆತನು ಯಾವ ಕಾರಣಕ್ಕಾಗಿ ಮರಣಗೊಳ್ಳುತ್ತಾನೆ ಅಂತ ಒಂದು ತೂಗು ಫಲಕ ಒಂದು ಅಪರಾಧಿ ಎದೆಯ ಮೇಲೆ ಇಲ್ಲ ಸಿಪಾಯಿ ಹೊತ್ತುಕೊಂಡು ಅದನ್ನು ಮುಂದೆ ಸಾಗುತ್ತಿತ್ತ. ಕಾರಣ ಏನೆಂದರೆ, ಆತನು ಮಾಡುವಂಥ ತಪ್ಪನ್ನು ಇನ್ನು ಯಾರೂ ಕೂಡ ಮಾಡಬಾರ್ದು, ಜನಸ್ತೋಮ ಅದನ್ನು ಗಮನಿಸಬೇಕು ಉದ್ದೇಶದಿಂದ ಆ ಒಂದು ಕಾರ್ಯ ಆಗ್ತಿತ್ತು. ಅದರಿಂದ ಆ ಶಿಲುಬೆಗೆ ಹಾಕುವಂಥ ಅಪರಾಧಿ ಆತನು ಗೋಳಾಡಿಕೊಂಡು, ಆತನು ಶಪಿಸಿಕೊಂಡು, ಆತನು ಬೈದಾಡಿಕೊಂಡು ಆತನು ಮುಂದೆ ಸಾಗುತ್ತಿದ್ದ. ಜನರು ಕಾಣುವವರೆಲ್ಲ ಒಂದು ಅಶುಭವಾದ ಸಂಕೇತ ಎನ್ನುವಂಥ ದೃಷ್ಟಿಕೋನದಿಂದ ಆತನು ಗಮನಿಸ್ತಿದ್ದರು. ಆದರೆ ಯಾವಾಗ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯು ನಿರಪರಾಧಿಯಾಗಿದ್ದುಕೊಂಡು ತನ್ನ ಪ್ರಾಣವನ್ನು ಕ್ರೂಜಲ್ಲಿ ಅರ್ಪಣೆ ಮಾಡಿದನು, ಪುನರುತ್ಥಾನಗೊಂಡನು, ಅಂದಿನಿಂದ ಆ ಶುಕ್ರವಾರ ಅಶುಭ ಶುಕ್ರವಾರವಾಗಿದೆ, ಅದು ಶುಭ ಶುಕ್ರವಾರವಾಯಿತು. ಈ ದಿನವೂ ಕೂಡ ಆ ಶುಭ ಶುಕ್ರವಾರವನ್ನು ಕ್ರೈಸ್ತರಾದ ನಾವೆಲ್ಲರೂ ಕೂಡ ಆರಾಧಿಸ್ತೇವೆ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಪ್ರಿಯರೇ, ಚರಿತ್ರೆ ನೋಡುವಾಗ ಆರಂಭದ ದಿನಗಳಲ್ಲಿ, ವಿಶೇಷವಾಗಿ ಆರಂಭದ 3 ಶತಮಾನಗಳಲ್ಲಿ ಕ್ರೈಸ್ತರು ತಮ್ಮನ್ನು ಪರಿಚಯ ಮಾಡಿಕೊಳ್ಳುವಾಗ ಕ್ರೂಜೆಯನ್ನು ಚಿಹ್ನೆಯಾಗಿ ಆಯ್ಕೆ ಮಾಡಲಿಲ್ಲ. ಬದಲಾಗಿ ರೋಮಾಯ ಸಿಪಾಯಿಗಳ ಆ ಭಯದಿಂದ ಅವರು ಮೀನನ್ನು ತಮ್ಮ ಚಿಹ್ನೆಯಾಗಿ ಲಾಂಛನವಾಗಿ ಉಪಯೋಗ ಮಾಡ್ತಿದ್ದರು. ಈ ಮೀನಿಗೆ ಗ್ರೀಕ್ ಭಾಷೆಯಲ್ಲಿ ಇಕ್ತೋಸ್ ಎಂಬುದಾಗಿ ಹೆಸರು. ಆ ಇಕ್ತೋಸ್ನ ಅರ್ಥ ಏನೆಂದರೆ, ನಜರೇತನ ಯೇಸು ನಮ್ಮೆಲ್ಲರ ಅಧಿಪತಿ, ಇಲ್ಲವೇ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಂಥ ನಮ್ಮ ರಕ್ಷಕ ಎನ್ನುವಂಥ ಒಂದು ಅರ್ಥವಾಗಿತ್ತು. ಆ ಬಳಿಕ 3 ಶತಮಾನದ ಬಳಿಕ ಕ್ರೈಸ್ತರು ಅವರು ಶಿಪ್ ಇಲ್ಲವೇ ಬೋಟ್ ಇಲ್ಲವೇ ನಾವೆಯನ್ನು ಅವರು ಲಾಂಛನವಾಗಿ ಇಲ್ಲ ಚಿಹ್ನೆಯಾಗಿ ಅವರು ಇಟ್ಟುಕೊಂಡರು. ಯಾಕಂದರೆ ನೋಹನ ಕಾಲದ ದೇವರು ಆ ಒಂದು ನಾವೆಯ ಮೂಲಕವಾಗಿ ಬಿಡುಗಡೆ ಕೊಟ್ಟದನ್ನು ಸ್ಮರಿಸಿ ಅವರು ಆ ಒಂದು ಚಿಹ್ನೆಯನ್ನು ಅವರು ಉಪಯೋಗ ಮಾಡ್ತಿದ್ದರು. ಆದರೆ ನಾವು ಚರಿತ್ರೆ ನೋಡುವಾಗ, ಯಾವಾಗ ಕಾನ್ಸ್ಟಂಟ್ ಚಕ್ರವರ್ತಿ ಆಳ್ವಿಕೆಗೆ ಬಂದಾಗ, ಆತನ ಜೀವನ ನೋಡುವಾಗ, ಆತನ ಸಮಾಜದಲ್ಲಿ ಎಲ್ಲ ಕಡೆ ಸೋಲನ್ನು ಅನುಭವಿಸುವಾಗ, ನಿರಾಶೆಯಲ್ಲಿ ನಿದ್ರಿಸ್ತಿರುವಾಗ ಕನಸಲ್ಲಿ ಆತನ ಕ್ರೂಜೆಯನ್ನು ಕಾಣ್ತಾನೆ. ಆತನ ಮುಂಜಾನೆ ಎದ್ದು ತನ್ನ ಸೈನ್ಯದ ಎದುರು ಆ ಕ್ರೂಜೆಯನ್ನು ಅವರು ಹಿಡಿದುಕೊಂಡು ಮುಂದೆ ಸಾಗುವಾಗ ಆತನಿಗೆ ಹೋದಲ್ಲೆಲ್ಲ ಜಯ ಸಿಕ್ಕಿತು. ಅಂದಿನಿಂದ ಪ್ರಿಯರೇ, ಕ್ರೈಸ್ತರು ಕ್ರೂಜೆಯನ್ನು ತಮ್ಮ ಸಂಕೇತವಾಗಿ ಉಪಯೋಗ ಮಾಡಿದರು. ನಾವು ಪ್ರಿಯರೇ, ನಾವು ಪತ್ರಿಕಾ ಭಾಗದಲ್ಲಿ ಒಂದು ಮಾತಿದೆ, 1 ಕೊರಿಂಥ 1ನೇ ಅಧ್ಯಾಯ 18-25. ನಾನು ಒಂದು ವಚನ ಮಾತ್ರ ಅದನ್ನು ಓದ್ತೇನೆ. 1 ಕೊರಿಂಥ 1ನೇ ಅಧ್ಯಾಯ 18-25 ಇಂದಿನ ಪರಿಚ್ಛೇದವಾಗಿದ್ದರೂ ಕೂಡ 18ನೇ ಒಂದು ವಚನ ಮಾತ್ರ ನಾನು ಓದ್ತೇನೆ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರು ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಪ್ರಿಯರೇ, ನಾನು ಆಗಲೇ ಹೇಳಿ ಪ್ರಕಾರ ನಾಶನದ ಮಾರ್ಗದ ಹುಚ್ಚು ಮಾತಾಗಿತ್ತು. ಅದು ಯಾವಾಗ ರಕ್ಷಣೆ ಹಾದಿಗೆ ಬಂದರೂ ಆಗ ದೇವರ ಶಕ್ತಿ ಎಂಬುದಾಗಿ ಅವರು ಅನುಭವಿಸ್ತಾರೆ. ಇದು ಪೌಲನ ಮಾತು. ಪ್ರಿಯರೇ, ಪೌಲನ ಬಾಳಲ್ಲಿ ಕೂಡ ಒಂದು ಸಮಯದಲ್ಲಿ ಈ ಶಿಲುಬೆಯನ್ನು ಹುಚ್ಚು ಮಾತಾಗಿತ್ತು. ನಮಗೆಲ್ಲೂ ಗೊತ್ತಿದೆ. ಅಪೊಸ್ತಲರ 9ನೇ ಅಧ್ಯಾಯ ನೋಡುವಾಗ ಆತನ ಗಮಲಿಯನ ಪಾದಸ್ಥಾನದಲ್ಲಿ ಕಲಿತು ಅವರ ಆರ್ಡರನ್ನು ತಗೊಂಡು ಯಾರ್ಯಾರು ಯೇಸುವಿನ ಹಿಂಬಾಲಕರು ಅವರನ್ನು ಬೇಡಿಯಾಗಿ ತರುತ್ತೇನೆಂಬ ಬಂದವ, ಕೊನೆಗೆ ಆತನು ಹೇಳ್ತಾನೆ, ಇಲ್ಲ, ಇದು ಶಿಲುಬೆ ಸಾಮಾನ್ಯವಲ್ಲ, ಅದು ಹುಚ್ಚು ಮಾತಲ್ಲ, ಅದು ನನ್ನ ಶಕ್ತಿ. ಈ ಶಕ್ತಿಯದವರು ಎಲ್ಲವನ್ನು ನಾನು ಕಸೆಯೆಂದು ನೆನೆಸ್ತೇನೆಂಬುದಾಗಿ ಆತನು ಹೇಳ್ತಾನೆ. ಪ್ರಿಯರೇ, ಇಲ್ಲಿ ಕೂಡ ನಾವು ಒಂದು ವೇಳೆ ಮಾರ್ಕನ ಸುವಾರ್ಥ 15ನೇ ಅಧ್ಯಾಯ 21-41 ಇಂದಿನಿಗೆ ನೇಮಕವಾದ ಪರಿಚಯದ ನೋಡುವಾಗ 2 ವ್ಯಕ್ತಿಗಳನ್ನು ಮಾತ್ರ ನಾನು ನಿಮ್ಮ ಮೊದಲು ಬಯಸ್ತೇನೆ.
ಶಿಲುಬೆಯನ್ನು ಒಂದು ಹುಚ್ಚು ಮಾತೆಂಬುದಾಗಿ ನೆನೆಸಿದವರು. ವಿಶೇಷವಾಗಿ ಒಂದನೇದಾಗಿ ಈ ದಿನದ ನೇಮಕವಾದ ಪರಿಚಯ ಇರುವಂಥ ಒಬ್ಬ ವ್ಯಕ್ತಿ ಕುರೇನ್ಯದ ಸಿಮೆಯೋನ. ಕುರೇನ್ಯದ ಸಿಮೆಯೋನನ ಬಗ್ಗೆ ನಾವು ಎಷ್ಟೋ ಬಾರಿ ಕೇಳಿದ್ದೇವೆ ಪ್ರಿಯರೇ. ಆದ್ದರಿಂದ ಈ ದಿನದ ಪರಿಚಯದಲ್ಲಿ ಆ ಭಾಗ ಬರುವುದರಿಂದ ನಾನು ಅದನ್ನು ತಿಳಿಸಲು ಬಯಸ್ತೇನೆ. ಕುರೇನ್ಯದ ಸಿಮೆಯೋನ ದಕ್ಷಿಣ ಆಫ್ರಿಕಾದವ. ದಕ್ಷಿಣ ಆಫ್ರಿಕಾದಲ್ಲಿ ಗ್ರೀಕರು ಮತ್ತು ರೋಮಾಯರು, ವಿಶೇಷವಾದ ಅಧಿಕ ಸಂಖ್ಯೆಯಲ್ಲಿ ಯಹೂದ್ಯರಿದ್ದರು. ಆ ಯಹೂದರ ಆಶೆ ಏನಂದರೆ ವರ್ಷಕ್ಕೆ ಒಮ್ಮೆ ಆದರೂ ಯೆರೂಸಲೇಮಿಗೆ ಹೋಗಿ ಆ ಆಲಯದಲ್ಲಿ ಪಸ್ಕದ ಆಚರಣೆ ಮಾಡಬೇಕೆಂದು ಆಸೆ. ಈ ಹಂಬಲ ಕುರೇನ್ಯದ ಸಿಮೆಯೋನಿಗಿತ್ತು ಪ್ರಿಯರೇ. ಆದ್ದರಿಂದ ಬಹಳ ಆಶೆಯಲ್ಲಿ ಆತನು ಕುರೇನ್ಯದ ಸಿಮೆಯೋನ ತನ್ನ ಕುಟುಂಬದೊಂದಿಗೆ ಯೆರೂಸಲೇಮಿಗೆ ಆತನ ಪ್ರಯಾಣ ಬೆಳೆಸ್ತಾನೆ. ಆಲೋಚನೆ ಮಾಡುವ ಹಬ್ಬ, ಒಂದು ರೀತಿಯಲ್ಲಿ ಜಾತ್ರೆ, ಜನಸ್ತೋಮ, ಸಂತೋಷವಾಗಿ ಆ ಹಬ್ಬವನ್ನು ಆಚರಿಸಬೇಕು, ನನ್ನ ದೇವರನ್ನು ಆರಾಧಿಸಬೇಕೆಂಬುದಾಗಿ ಆತನು ಹೋಗ್ತಾನೆ. ನೋಡುವಾಗ ಅಲ್ಲಿ ಜನಸ್ತೋಮ ಇದೆ, ಗದ್ದಲವಿದೆ. ಇನ್ನೇನು ಆಲೋಚನೆ ಮಾಡುವಾಗ ಸಿಪಾಯಿಗಳು ಆತನ ಕೈ ಹಿಡಿತಾರೆ. ಆಲೋಚನೆ ಮಾಡಿ ಪ್ರಿಯರೇ, ನಮ್ಮ ಬಾಳಲ್ಲಿ ಕೂಡ ನಾವು ನೆನೆಸಿದ ರೀತಿಯಲ್ಲಿ ನಮಗಾಗದಂಥ ವ್ಯಕ್ತಿ ಎಲ್ಲ ಒಂದು ವೇಳೆ ಪೊಲೀಸ್ ಅಧಿಕಾರಿಗಳಾಗಲಿ, ನಾವು ಯಾವುದೇ ತಪ್ಪನ್ನು ಮಾಡಿದ ನಮ್ಮನ್ನು ಕೈಯನ್ನು ಹಿಡಿಯುವುದಾದರೆ ಖಂಡಿತವಾಗಿ ಒಂದು ರೀತಿಯಲ್ಲಿ ಶಾಕ್ ಆಗ್ತದೆ. ಮತ್ತೆ ನಾವು ಮಾತನಾಡ್ಬೋದು, ಯಾಕೆ ನನ್ನ ಬಂಧಿಸ್ತೀರಿ, ನಾನು ಏನು ತಪ್ಪು ಮಾಡಿದ್ದೆ, ಎಲ್ಲವನ್ನು ಪ್ರಶ್ನೆ ಆದರೆ ಒಂದು ರೀತಿಯಲ್ಲಿ ಒಮ್ಮೆ ಶಾಕ್ ಆಗೋದು ಸಹಜ. ಕುರೇನ್ಯದ ಬಾಳಲ್ಲಿ ಕೂಡ ಈ ಪ್ರಶ್ನೆ ಬಂದಿರ್ಬೋದು. ಹಬ್ಬವನ್ನು ಆಚರಣೆ ಮಾಡಂತ ಬಂದಂಥ ನನ್ನನ್ನು ಸಿಪಾಯಿಗಳು ಯಾಕೆ ನೀವು ಹಿಡಿತಿದ್ದೀರಿ, ಅದೇ ಪ್ರಶ್ನೆ ಮಾಡುವಂಥ ಸನ್ನಿವೇಶದಲ್ಲಿ ಆತನಿಲ್ಲ. ಯಾಕೆ ರೋಮಾಯರ ಪ್ರಭಾವ ಅಷ್ಟಿತ್ತು. ಅವನಿಗೆ ಸಿಕ್ಕಿದಂಥ ಆರ್ಡರ್ ಏನಂದರೆ, ನೀನು ಅಪರಾಧಿಯ ಕ್ರೂಜೆಯನ್ನು ಹೊರಬೇಕು. ನಾನು ನೆನೆಸ್ತೇನೆ, ಅವನು ನೆನೆಸುವ ಮನಸ್ಸಲ್ಲಿ, ದೇವರು ಇಂಥ ದುರದೃಷ್ಟ ಮನುಷ್ಯ ನಾನು, ನನ್ನ ಕುಟುಂಬದೊಂದಿಗೆ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಬಂದವ, ಅದು ಹಬ್ಬವನ್ನು ಆಚರಣೆ ಮಾಡೋಂಥ ಅವಕಾಶ ನನಗಿಲ್ಲಲ್ವ. ಯಾಕಂದರೆ ಪ್ರಿಯರ, ಆ ಕಾಲದಲ್ಲಿ ಒಂದು ಅಪರಾಧಿಯನ್ನು ಮುಟ್ಟಿದರೆ, ಇಲ್ಲ ಶಿಲುಬೆಯನ್ನು ಹೊರುವಂಥ ವ್ಯಕ್ತಿಯನ್ನು ಮುಟ್ಟಿದರೆ ಆತನ ಅಶುದ್ಧ. ಆತನ ಅಶುದ್ಧ ಆದ ಮೇಲೆ ಪಸ್ಕ ಹಬ್ಬದ ಆರಾಧನೆ ಮಾಡಲಿಕ್ಕಿಲ್ಲ, ಆಚರಣೆ ಮಾಡಲಿಕ್ಕಿಲ್ಲ. ಆತನ ಅಶುದ್ಧನಾಗಿ ಪರಿಗಣಿಸಲ್ಪಡ್ತಿದ್ದ. ಅದರಿಂದ ಟೋಟಲ್ ನಿರಾಶೆ, ಹಬ್ಬ ಆಚರಣೆ ಮಾಡಲಿಕ್ಕಿಲ್ಲ. ಒಂದು ವೇಳೆ ನನ್ನ ಮಕ್ಕಳು ಅಲೆಕ್ಸಾಂಡರ್ ಮತ್ತು ರೂಪ ಆತನ ಮಕ್ಕಳು ಅನೇಕ ಕನಸಲ್ಲಿರ್ಬೋದು, ನನ್ನ ಅಪ್ಪ ಜಾತ್ರೆಗೆ ಹಬ್ಬಕ್ಕೆ ಹೋಗಿದ್ದಾರೆ, ಏನಾದರೂ ಹಿಡ್ಕೊಂಡು ಬರುವರು. ಎಲ್ಲ ಕನಸು ಒಂದು ಕ್ಷಣದಲ್ಲಿ ಭಗ್ನವಾಗಿ ಹೋಗ್ತದೆ ಪ್ರಿಯರೇ. ಆದರೆ ಕುರೇನ್ಯದ ಸಿಮೆಯೋನ ಕ್ರೂಜೆಯನ್ನು ಹೊರುವಾಗ ಯೇಸುವನ್ನು ಗಮನಿಸ್ತಾನೆ. ಯಾಕಂದರೆ ಯೇಸು ತಾನಾಗಿ ನನ್ನ ಶಿಲುಬೆಯನ್ನು ನೀನು ಹೊರೆ ಎಂಬುದು ಹೇಳಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಕಷ್ಟವಾದರೂ ಕೂಡ ಏಳುತ್ತಾ ಬೀಳುತ್ತಾ ಆ ಶಿಲುಬೆಯನ್ನು ಆತನು ಹೊರ್ತಾನೆ. ಶಕ್ತಿ ಸಾಲದಾಗ ಬಿದ್ದು ಎದ್ದು ಆತನು ಹೊರ್ತಾನೆ. ಅಸಾಧ್ಯವಾದಾಗ ಆತನು ಬಿಟ್ಟಿಡುವಂಥದ್ದು. ಆದರೆ ಕುರೇನ್ಯ ಸಿಮೆಯೋನ ಇದನ್ನು ಗಮನಿಸ್ತಾನೆ. ಯೇಸು ಏನು ಪ್ರಶ್ನೆ ಮಾಡದೆ, ಯಾರನ್ನು ಬೈಯದೆ, ಯಾರನ್ನು ಗುಣಗುಟ್ಟದೆ ಈ ಕ್ರೂಜೆಯನ್ನು ಹೊರತಿದ್ದಾನಲ್ಲ ಎಂಬುದಾಗಿ ಗಮನಿಸ್ತಾನೆ. ಅದು ದೇವರ ವಾಕ್ಯ ಹೇಳ್ತದೆ, ಕೊನೆಗೆ ಒಂದು ಕ್ಷಣ ಆತನಿಗೆ ಗೊತ್ತಾಗ್ತಂತೆ, ನಾನು ಹೊತ್ತಂಥ ಕ್ರೂಜೆ ಅದು ಸಾಮಾನ್ಯದಲ್ಲ, ಜಗದ್ರಕ್ಷಕನಾದ ಯೇಸುವಿನ ಶಿಲುಬೆ. ಯೋಹಾನ ಸುವಾರ್ತೆ 3:16 ಹೇಳೋ ಪ್ರಕಾರ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನ ಕೊಟ್ಟನು. ಆ ಮಗನೇ ಯೇಸು. ಆ ಒಂದು ಸಂತೋಷದ ಅನುಭವಕ್ಕೆ ಆತನು ಬರ್ತಾರೆಂಬುದಾಗಿ ಚರಿತ್ರೆ ಹೇಳ್ತದೆ. ಇನ್ನೊಂದು ವ್ಯಕ್ತಿ ಪ್ರಿಯರೇ, ಶತಾಧಿಪತಿ. ನಾವು ಗೊತ್ತಿದೆ, ಪಿಲಾತನು ತನ್ನ ಎಲ್ಲ ಪ್ರಯತ್ನ ಮಾಡ್ತಾನೆ, ಯೇಸುವನ್ನು ಬಿಡಿಸಲು ಪ್ರಯತ್ನ ಮಾಡ್ತಾನೆ. ಈಚೆ ಪತ್ನಿಯ ಮಾತಿದೆ, ಆ ಒಂದು ವ್ಯಕ್ತಿಯ ಗೊಡವೆಗೆ ಹೋಗಬೇಡ, ಆತ ನಿರಪರಾಧಿ ಎಂಬುದಾಗಿ ಯಾವುದಾದರೂ ಕೂಡ ಜನರು ಬಿಡದಾಗ ಆತನು ಕೇಳ್ತಾನೆ, ನಿಮ್ಗೆ ಯಾರು ಬೇಕು? ಬರಬ್ಬವನ್ನು ಯೇಸು ಹೇಳುವಾಗ ಜನರಲ್ಲಿ ನಮಗೆ ಬರಬ್ಬ ಬೇಕು. ತನ್ನ ಯಾವುದೇ ಪ್ರಯತ್ನ ನಡೆಯದಾಗ ಆ ಪಿಲಾತನು ಶತಾಧಿಪತಿಗೆ ಜವಾಬ್ದಾರಿ ಕೊಡ್ತಾನೆ. ನೀವು ಆಲೋಚನೆ ಮಾಡಿ ಪ್ರಿಯರೇ, ಶತಾಧಿಪತಿ ಈ ತನಕ ಎಷ್ಟೋ ಇಂಥ ಮರಣ ಮಾಡಿದ್ದಾನೆ. ರೋಮಾಯ ಸಾಮ್ರಾಜ್ಯದಲ್ಲಿ ಅಪರಾಧಿಗಿಂತ ಕ್ರೂಜೆ ಮರಣ ಸಹಜ. ಆದರೆ ಈಗ ಆ ಒಂದು ವ್ಯಕ್ತಿ ಇಲ್ಲ, ಶತಾಧಿಪತಿ ವಿಶೇಷವಾದ ಜಾಗೃತಿ ವಹಿಸ್ತಾನೆ. ದೇವರ ಚರಿತ್ರೆ ಹೇಳ್ತದೆ, ಆತನೊಬ್ಬ ಸ್ಟ್ರಿಕ್ಟ್ ಮಿಲಿಟರಿ ಆಫೀಸರ್. ಎಷ್ಟೋ ಮರಣ ಮಾಡಿದರೂ ಕೂಡ ಯೇಸುವಿನ ಮರಣ ಮಾಡುವಾಗ ಜಾಗೃತಿ ವಹಿಸ್ತಾರೆ. ಯಾಕಂದರೆ ಈತನ ಧರ್ಮದಲ್ಲಿ ಪ್ರಾಬಲ್ಯ ಹೊಂದಿದಂಥ ವ್ಯಕ್ತಿ, 5,000 ಜನರಿಗೆ ಊಟ ಕೊಟ್ಟಂಥ ವ್ಯಕ್ತಿ, ಸತ್ತ ಲಾಜರನ್ನು ಎಬ್ಬಿಸಿದಂಥ ವ್ಯಕ್ತಿ, ಅನೇಕ ನಿರ್ಗತಿಗರಿಗೆ ಆಶ್ರಯ ಕೊಟ್ಟಂಥ ವ್ಯಕ್ತಿ, ಎಲ್ಲರ ಪ್ರೀತಿಗೆ ಪಾತ್ರನಾದ ವ್ಯಕ್ತಿ, ಅದ್ಭುತ ಮಾಡಿದಂಥ ವ್ಯಕ್ತಿ. ಈತನನ್ನು ಮರಣಕ್ಕೆ ನಾನು ಒಪ್ಪಿಸುವಾಗ ಜನರು ಖಂಡಿತವಾಗಿ ದಂಗೆ ಹೇಳ್ತಾರೆ ಎಂಬುದಾಗಿ ಖಂಡಿತ ಶತಾಧಿಪತಿ ಗೊತ್ತಿತ್ತು. ಎಲ್ಲ ಪ್ರಯತ್ನ ಮಾಡ್ತಾನೆ, ಕ್ರೂಜೆಗೆ ಏರಿಸ್ತಾನೆ. ಆಗಲೂ ಆತನ ಗಮನಿಸ್ತೆ ಅಂದರೆ ಆ ಯೇಸುವಿನ ಜೀವನ. ತಂದೆಯವರನ್ನು ಕ್ಷಮಿಸಿ ಎಂಬುದು ಹೇಳ್ತಿದ್ದಾನೆ, ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಾನೆ. ಅಮ್ಮನನ್ನು ಕರೆದು ಈಗೋ ನಿನ್ನ ಮಗ ಹೇಳ್ತಾನೆ, ಸ್ನೇಹಿತನನ್ನು ಕರೆದು ಈಗೋ ನಿನ್ನ ತಾಯಿಯಿಂದ. ಇಂಥ ಸ್ಥಿತಿಯಲ್ಲಿ ಕೂಡ ಆ ಯೇಸು ರೋಷಗೊಳ್ಳೋದನ್ನು ಗಮನಿಸ್ತಾನೆ.
ಕೊನೆಗೆ ಪ್ರಿಯ ಯೇಸುವಿನ ಮರಣ ನಮ್ಗೆ ಗೊತ್ತಿದೆ. ನಾನು ಶಾರ್ಟಾಗಿ ಹೇಳಿದಾದರೆ ಆತನ ಮರಣ ನಾವು ನೋಡ್ತೇವೆ. ನಾವು 7 ವರ್ಡಲ್ಲಿ ಕೂಡ ಅದನ್ನು ಗಮನಿಸ್ತೇವೆ. ಏನಂದರೆ, ತಂದೆಯ ನನ್ನ ಆತ್ಮವು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ. ಪ್ರಿಯರೇ, ಹೆಚ್ಚಾಗಿ ನಾನು ಹೇಳುವುದಿದೆ, ಮಾನವಂತೆ ಮರಣಗೊಳ್ಳುವಾಗ ಕೊನೆಗೆ ತನ್ನ ಈ ಕುತ್ತಿಗೆಯನ್ನು ಎಷ್ಟು ಸಾಧ್ಯವೋ ಅಷ್ಟಾತನ ಸ್ಟ್ರೈಟ್ ಮಾಡೋದಂತೆ. ಯಾಕೆ ಸ್ಟ್ರೈಟ್ ಮಾಡೋದಂದರೆ, ಕೊನೆಗೆ ತಾನು ಮರಣಗೊಳ್ಳುವಾಗ ಸ್ವಲ್ಪವಾದರೂ ಆಕ್ಸಿಜನ್ ತನಗೆ ಸಿಕ್ಕಲಿ ಅನ್ನುವಂಥ ಆಶೆಯಿಂದ. ಅದು ಯೇಸುವಿನ ಜೀವನ ಎಲ್ಲ ಮಾನವರಿಗೆ ವ್ಯತಿರಿಕ್ತ. ಏನಂದರೆ, ಯೇಸು ತಾನು ಮರಣಗೊಳ್ಳುವಾಗ ತನ್ನ ಶಿರವನ್ನು ಕುತ್ತಿಗೆಯನ್ನು ಆತನ ಭಾಗಿಸಿ ತಂದೆಗೆ ತನ್ನ ಆತ್ಮವನ್ನು ಒಪ್ಪಿಸ್ತಾನೆ. ಇದನ್ನು ನೋಡುವಾಗ ಮಾತ್ರವಲ್ಲ, ಅಲ್ಲಿ ಸಿಡಿಲು ಬರ್ತದೆ, ಗುಡುಗು ಬರ್ತದೆ, ಯೆರೂಸಲೇಮ್ ದೇವಾಲಯ ಭಾಗವಾಗ್ತದೆ, ಅಲ್ಲಿ ನೆಲ. ಆಗ ಆ ಶತಾಧಿಪತಿ ಹೇಳುವಂಥ ಮಾತು ಏನಂದರೆ, ಈತನು ದೇವಕುಮಾರ, ಈತನು ಸಾಮಾನ್ಯ ಅಲ್ಲ. ನೋಡಿ, ಕುರೇನ್ಯದ ಸೀಮೆಯನ್ನು ಸಂತೋಷ ಅನುಭವಿಸ್ತಾನೆ, ಶತಾಧಿಪತಿ ಸಾಕ್ಷಿ ಕೊಡ್ತಾನೆ. ಪ್ರಿಯರು, ನಾನು ಸಂದೇಶ ಮುಗಿಸ್ತೇನೆ. ಗುಡ್ ಫ್ರೈಡೆ ದಿನ ನಾವಿದ್ದೇವೆ, ಲೆಂಟ್ ಆಚರಣೆ ಮಾಡಿದ್ದೇವೆ, ಸಂದೇಶ ಬೇಕಾದಷ್ಟು ಸಾರಿದ್ದೇವೆ, ಕೇಳಿದ್ದೇವೆ. ಅದು ಯೇಸು ಗುಡ್ ಫ್ರೈಡೆ ದಿನ ನಮಗೆ ಏನಾಗಿದ್ದಾನೆ, ನಾವು ಯೇಸುವಿಗಾಗಿ ಶಿಲುಬೆಯನ್ನು ಹೊತ್ತಿಕೊಂಡಿದ್ದೇವೆಯೋ ಆಲೋಚನೆ ಮಾಡೋ ಪ್ರಿಯರೇ. ಲೂಕನ ಸುವಾರ್ತೆ 9:28-23 ವಚನ, ಯಾವನಾದರೂ ನನ್ನ ಶಿಲುಬೆಯನ್ನು ಹೊತ್ತುಕೊಂಡುದಾದರೆ ದಿನಾಲು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಲೆಂಬುದಾಗಿ ಆಲೋಚನೆ ಮಾಡುವ. ಯೇಸುವಿನ ಶಿಲುಬೆ ನಾವು ಹೊತ್ತಾ ಇದ್ದೇವೆಯಾ? ಆ ಯಾವುದು ಶಿಲುಬೆ? ಅದು ಅನ್ಯಾಯಗಳು, ಕಷ್ಟಗಳು, ಯೇಸುವಿಗಾಗಿ ಹಿಂಸೆಗಳು, ಸಂತೋಷದಲ್ಲಿ ನಾವು ಮಾಡ್ತಿದ್ದೇವೆಯಾ? ಮಾತ್ರವಲ್ಲ, ಯೇಸುವಿನ ಮರಣ, ಆತನ ಸತ್ಪುರುಷನು, ಆತನ ದೇವಕುಮಾರನು ನನಗಾಗಿ ಆ ಜನಿಸಿ ಬಂದನೆಂಬ ಒಪ್ಪಿಕೊಳ್ತೇವೆಯಾ? ಒಪ್ಪಿಕೊಂಡು ಆತನ ಮಕ್ಕಳಾಗಿ ನಾವು ಬಾಳುವ ಇಂಥ ಜೀವನ ನಮ್ಮೆಲ್ಲರದಾಗಲಿ. ದೇವರು ನಮ್ಮೆಲ್ಲ ಆಶೀರ್ವಾದ ಮಾಡಲಿ. ಆಮೇಲೆ ತಲೆವಾಗಿಸಿ ಪ್ರಾರ್ಥನೆ ಮಾಡುವ. ಶುಭ ಶುಕ್ರವಾರ ಆಶೀರ್ವಾದ ನಮಗೆ ಕೊಡು ಸ್ವಾಮಿ. ಕುರೇನ್ಯದ ಸಿಮೆಯೋನನಾಗಿ ನಾವು ಕೂಡ ನಿನಗಾಗಿ ದೇವರೇ ಶಿಲುಬೆಯನ್ನು ಅನುಭವಿಸುವಂಥ ಸ್ಥಿತಿಗತಿ ಬಂದರೂ ಕೂಡ ಧೈರ್ಯವಾಗಿ ಅನುಭವಿಸಲು ಸಹಾಯ ಮಾಡು. ಮಾತ್ರವಲ್ಲ, ಯೇಸುವೆ ನಿನ್ನ ಮರಣ ಅದು ನಮಗಾಗಿ ಎಂಬುದು ಒಪ್ಪಿಕೊಳ್ಳುತ್ತಾ ನಾವು ನಿನಗಾಗಿ ಬಾಳುವಂಥ ಜೀವನ ನಮಗೆ ದಯಪಾಲಿಸು. ಯೇಸುವೆ ನಿನ್ನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ. ಆಮೇಲೆ.